ಬಿಜೆಪಿಯಲ್ಲಿ ಒಂದು ಕೋರ್ ಕಮಿಟಿ ಅಂತ ಇದೆ. ಕೋರ್ ಕಮಿಟಿಯ ಮಾತುಗಳು ಎಷ್ಟರ ಮಟ್ಟಿಗೆ ನಡೀತದೆ, ಕೋರ್ ಕಮಿಟಿಯ ಮಾತುಗಳನ್ನು ಕೇಳಿಕೊಂಡು ಹೈಕಮಾಂಡ್ ಎಷ್ಟರ ಮಟ್ಟಿಗೆ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಜಟಾಪಟಿ ಶುರುವಾಗಿದೆ. ಯಾಕಂದರೆ ಬಿಜೆಪಿ ಕೋರ್ ಕಮಿಟಿನೇ ಸ್ಟ್ರಾಂಗ್ ಇಲ್ಲ ಅನ್ನುವಂಥ ಆರೋಪ. ಕೋರ್ ಕಮಿಟಿ ಸದಸ್ಯರೇ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ರಾಜ್ಯ ಉಸ್ತುವಾರಿ ಮುಂದೆ ಅಸಮಾಧಾನ ಹೇಳ್ಕೊಂಡಿದ್ದಾರೆ. ಕೋರ್ ಕಮಿಟಿ ಸ್ಟ್ರಾಂಗ್ ಇಲ್ಲ, ಕೋರ್ ಕಮಿಟಿ ಸ್ಟ್ರಾಂಗ್ ಇದ್ದಿದ್ದರೆ ಶಿಫಾರಸಿಗೆ ಬೆಲೆ ಇರ್ತಾ ಇತ್ತು. ಕೋರ್ ಕಮಿಟಿನೂ ಸ್ಟ್ರಾಂಗ್ ಇಲ್ಲ, ಶಿಫಾರಸಿಗೂ ಬೆಲೆ ಇಲ್ಲ. ಹೀಗಾಗಿ ಏನೇ ನಿರ್ಣಯ ತಗೊಂಡರೂ ಕೂಡ ಆ ನಿರ್ಣಯಕ್ಕೆ ಕಿಂಚಿತ್ತೂ ಬೆಲೆ ಇಲ್ಲ. ನೇರವಾಗಿ ರಾಜ್ಯ ಉಸ್ತುವಾರಿ ನಾಯಕರ ಎದುರುಗಡೆನೇ ಇವರು ಕಂಪ್ಲೇಂಟ್ ಹೇಳಿದ್ದಾರೆ. ಯಾಕಂದರೆ ಹಿಂದೆಲ್ಲ ನೋಡಿದ್ದೀವಿ ನಾವು, ಈ ಯಾರ್ಯಾರನ್ನ ಕನ್ಸಿಡರ್ ಮಾಡಬೇಕು ಏನು ಎತ್ತ, ಯಾವುದಾದ್ರು ಚುನಾವಣೆ ಬಂತು ಅಂತ ತಿಳ್ಕೊಳ್ಳಿ, ಈಗ ವಿಧಾನ ಪರಿಷತ್ ಚುನಾವಣೆ ಬಂತು ಅಂತ ತಿಳ್ಕೊಳ್ಳಿ, ಯಾರ್ಯಾರನ್ನ ಕನ್ಸಿಡರ್ ಮಾಡಬೇಕು ಏನು ಎತ್ತ ಇವರೆಲ್ಲ ಸೇರ್ಕೊಂಡು ಸಭೆ ಸೇರ್ತಾರೆ. ಸಭೆ ಸೇರೋ ನಿರ್ಧಾರಕ್ಕೆ ಬರ್ತಾರೆ. ನಿರ್ಧಾರಕ್ಕೆ ಬಂದಿರೋದು ಎಷ್ಟರ ಮಟ್ಟಿಗೆ ಪಾಲನೆ ಆಗುತ್ತೆ? ಇಲ್ಲವೇ ಇಲ್ಲ. ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ಕೋರ್ ಕಮಿಟಿ ಇದೆ. ಕೋರ್ ಕಮಿಟಿ ಸಭೆ ಮಾಡುತ್ತೆ, ಸಭೆ ಮಾಡೋದು ನಿರ್ಧಾರಕ್ಕೆ ಬರುತ್ತೆ, ನಿರ್ಣಯಕ್ಕೆ ಬರುತ್ತೆ. ಆದರೆ ಅದು ಅಂಗೀಕಾರ ಆಗುತ್ತಾ? ಇಲ್ಲ. ಈಗ ಕೋರ್ ಕಮಿಟಿಯ ಸದಸ್ಯರೇ ಇದಕ್ಕೆ ಸಂಬಂಧಪಟ್ಟಂಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ನ ಗಮನಿಸಬೇಕಾದಂಥ ಸಂಗತಿ ನಾನು ಹೇಳ್ತಾ ಇದ್ದೇನು ಅಂದರೆ, ಕೋರ್ ಕಮಿಟಿ ಅಂತ ಇದೆ, ಆದರೆ ಕೋರ್ ಕಮಿಟಿ ಯಾವುದೇ ನಿರ್ಣಯಕ್ಕೆ ಬಂದರೂ ಕೂಡ ಹೈಕಮಾಂಡ್ ಅದಕ್ಕೆ ಅಸ್ತು ಅಂದಿರುವಂಥ ಉದಾಹರಣೆಗಳು ಕಡಿಮೆ. ಹೀಗಾಗಿಯೇ ಅದರ ಒಳಗಡೆ ಅಸಮಾಧಾನ. ರಾಜ್ಯ ಉಸ್ತುವಾರಿ ನಾಯಕರ ಮುಂದೆ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾವ್ಯಾವ ಪಾಯಿಂಟ್ಗಳನ್ನು ಅವರ ಮುಂದಿಟ್ಟಿದ್ದಾರೆ ಕಿರಣ್? ರಂಗನಾಥ್, ಪ್ರಮುಖವಾಗಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಗೆ ಹೈಕಮಾಂಡ್ ಯಾವುದೇ ಮನ್ನಣೆಯನ್ನ ಕೊಡ್ತಾ ಇಲ್ಲ. ಹಾಗಾಗಿ ನಾವುಗಳೇ ಅಂದ್ರೆ ಕೋರ್ ಕಮಿಟಿ ಸದಸ್ಯರೇ ನಮ್ಮ ಕೋರ್ ಕಮಿಟಿಯೇ ಸ್ಟ್ರಾಂಗ್ ಆಗಿ ಇಲ್ಲ ಅನ್ನುವಂಥ ನೇರವಾದಂತಹ ಅಬ್ಜೆಕ್ಷನ್ ಅನ್ನ ಈಗ ಬಿಜೆಪಿ ಹೈಕಮಾಂಡ್ ಮುಂದೆ ರಾಜ್ಯ ಕೋರ್ ಕಮಿಟಿ ಸದಸ್ಯರು ವ್ಯಕ್ತಪಡಿಸಿರುವಂಥದ್ದು. ಯಾಕೆಂದ್ರೆ ನಾವು ಯಾವುದೇ ರೀತಿಯಾದಂತಹ ಒಂದು ಇಲ್ಲಿ ನಿರ್ಧಾರವನ್ನ ಕೈಗೊಂಡ್ರು ಕೂಡ ಅದಕ್ಕೆ ಸೂಕ್ತವಾದಂತಹ ಮತ್ತು ಸಾಂದರ್ಭಿಕವಾದಂತಹ ಮನ್ನಣೆಯನ್ನ ಆ ಸಂದರ್ಭಕ್ಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೋರ್ ಕಮಿಟಿ ಸದಸ್ಯರ ನೇರವಾದಂತಹ ಆರೋಪ ಆಗಿರುವಂಥದ್ದು. ಕಳೆದ ಮಂಗಳವಾರ ನಡೆದಂತಹ ಬಿಜೆಪಿಯ ರಾಜ್ಯ ಕೋರ್ ಕಮಿಟಿ ಸದಸ್ಯರಲ್ಲಿ ನೇರವಾಗಿ ಕೋರ್ ಕಮಿಟಿ ಸದಸ್ಯರು ಈ ಆಕ್ಷೇಪವನ್ನ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಕೋರ್ ಕಮಿಟಿ ಸದಸ್ಯರಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಅವರು ಹೆಚ್ಚಾಗಿ ಈ ಒಂದು ಅಬ್ಜೆಕ್ಷನ್ ಅನ್ನ ರಾಧಾ ಮೋಹನ್ ದಾಸ್ ಅವರ ಮುಂದೆ ವ್ಯಕ್ತಪಡಿಸಿರುವಂತದ್ದು. ಯಾಕೆಂದ್ರೆ ನಮ್ಮ ಕೋರ್ ಕಮಿಟಿಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಬಗ್ಗೆ ಈವರೆಗೂ ಕೂಡ ಒಂದೂ ಕೂಡ ಹೈಕಮಾಂಡ್ ಎಲ್ಲೂ ಕೂಡ ಸ್ಪಷ್ಟವಾದಂತಹ ಒಂದು ಮನ್ನಣೆಯನ್ನ ಕೊಟ್ಟು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅನ್ನುವಂತಹ ಮಾತನ್ನು ಅವರು ನೇರವಾಗಿ ರಾಧಾ ಮೋಹನ್ ದಾಸ್ ಮುಂದೆ ಹೇಳಿದ್ದಾರೆ. ಅದಕ್ಕೆ ಉದಾಹರಣೆಯನ್ನು ಕೂಡ ಅವರು ಕೋರ್ ಕಮಿಟಿ ಸಭೆಯಲ್ಲಿ ಕೊಟ್ಟಿದ್ದಾರೆ. ಕಳೆದ ಕೋರ್ ಕಮಿಟಿಯಲ್ಲಿ ತೆಗೆದುಕೊಂಡಂತಹ ಶಾಸಕರಂತಹ ಸೋಮಶೇಖರ್ ಮತ್ತು ಶಿವರಾಮ ಹೆಬ್ಬಾರ್ ಅವರ ವಿರುದ್ಧ ಶಿಫಾರಸನ್ನು ಮಾಡಿರುವಂತಹ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನ ಈವರೆಗೂ ಕೂಡ ಹೈಕಮಾಂಡ್ ತೆಗೆದುಕೊಂಡಿಲ್ಲ. ಮತ್ತು ಈ ಹಿಂದೆ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆದಂತಹ ರೀತಿಯಲ್ಲಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಡುವಂತಹ ವಿಚಾರದಲ್ಲೂ ಕೂಡ ನಾಮಕಾವಸ್ಥೆ ನೋಟಿಸ್ ಅನ್ನು ಕೊಡಲಾಯಿತು ಹೊರತು ಅದರ ಮುಂದಿನ ಬೆಳವಣಿಗೆ ಏನು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಹೈಕಮಾಂಡ್ ಯಾವುದೇ ನಿರ್ಧಾರಗಳಿಲ್ಲ ಮತ್ತು ವಿವರಣೆ ಕೇಳಿದ್ರೋ ಇಲ್ವೋ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಯಾವುದೇ ರೀತಿಯಂತಹ ಮಾಹಿತಿ ಇಲ್ಲ. ಈ ಹಿಂದಿನ ದಿನಗಳಲ್ಲಿ ಚುನಾವಣೆಯ ಟಿಕೆಟ್ ಅನ್ನು ಅಂತಿಮಪಡಿಸುವಂತಹ ಸಂದರ್ಭದಲ್ಲಿ ಆಗುವಂತಹ ನಿರ್ಧಾರಗಳು ಮತ್ತು ಅನಂತರದ ಘೋಷಣೆಗಳೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರವೇ. ಅದನ್ನು ಹೊರತುಪಡಿಸಿದಂತೂ ಕೂಡ ರಾಜ್ಯದಲ್ಲಿರುವಂತಹ ಬೇರೆ ಬೇರೆ ನಿರ್ಧಾರಗಳೇನಿದೆ ಅದು ಯಾವುದಕ್ಕೂ ಕೂಡ ಹೈಕಮಾಂಡ್ ನಿಂದ ಮನ್ನಣೆ ಸಿಗ್ತಲ್ಲ ಅನ್ನುವಂಥದ್ದು ಇವರ ಆಕ್ಷೇಪ ಆಗಿರುವಂಥದ್ದು. ಅಂದ್ರೆ ನಾವು ಗಟ್ಟಿಯಾಗಿದೆ, ನಮ್ಮ ಕೋರ್ ಕಮಿಟಿ ಗಟ್ಟಿಯಾಗಿದ್ರೆ ಅದಕ್ಕೆ ಹೈಕಮಾಂಡ್ ಖಂಡಿತವಾಗಿ ಕೂಡ ಬೆಲೆ ಕೊಡುತ್ತೆ. ಆದ್ರೆ ನಾವೇ ಸ್ಟ್ರಾಂಗ್ ಇಲ್ಲ ಅನ್ನುವಂತಹ ಭಾವನೆ ನಮ್ಮ ಮುಂದೆ ವ್ಯಕ್ತವಾಗಿದೆ. ಹಾಗಾಗಿ ನಮ್ಮ ಕೋರ್ ಕಮಿಟಿ ಭದ್ರವಾಗಿದೆ ಅನ್ನುವಂಥ ರೀತಿಯಲ್ಲಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಅನ್ನುವಂಥದ್ದನ್ನ ನೇರವಾಗಿ ಡಿ.ವಿ. ಸದಾನಂದಗೌಡ ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ತಮ್ಮ ಒಂದು ಅಸಮಾಧಾನವನ್ನ ರಾಜ್ಯ ಉಸ್ತುವಾರಿ ಮುಂದೆ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.